ಈ ಭಾಗದಲ್ಲಿ ಕಮಲ ಆಗ್ಬೇಕಂತ ಆದ್ರೆ ಈ ಶಾಸಕರ ಒಂದು ಒತ್ತಾಸೆಯಿಂದ ಈ ಭಾಗದ ಎಲ್ಲ ಕಮಲ ಪ್ರೇಮಿಗಳ ಮತ್ತು ಈ ಭಾಗದ ಜನಗಳ ಆಶೆಯಿಂದ ಈ ಕುಗ್ರಾಮ ಆದಂತ ಈ ಗುಡ್ಡ ಪ್ರದೇಶದಲ್ಲಿ ಇದನ್ನೆಲ್ಲ ಸಮತಟ್ಟು ಮಾಡಿ ಇಲ್ಲಿ 3 ವರ್ಷ ಯಶಸ್ವಿಯಾಗಿ ಕಮಲ ಆಗ್ಬೇಕಾದ್ರೆ ನಮ್ಮ ಸನ್ಮಾನ್ಯ ಸ್ಪೀಕರ್ ಸಾಹೇಬರಾದಂತ UT ಖಾದರ್ ಅವರ ಒಂದು ಮುತುವರ್ಜಿಯಿಂದ ಆದ್ರಿಂದ ನಮ್ಗೆಲ್ಲ ಈ ಭಾಗಕ್ಕೆ ಕಣ್ಣು ತೆರೆಯುವಂತಾಗಿದೆ. ಈ ಭಾಗ ಒಂದು ರೀತಿಯಿಂದ ಗಡಿನಾಡ ಪ್ರದೇಶ ಆದ್ರೂ ಕೂಡ ಇವತ್ತು ಒಂದು ಜಿಲ್ಲಾ ಮಟ್ಟದಲ್ಲಿ ಎದ್ದು ನಿಂತು ಮಾಡಿದಂತ ಸ್ಪೀಕರ್ ಸರಿಗೆ ನಮ್ಮೆಲ್ಲರ ಪರವಾಗಿ ಕಮಲ ಸಮಿತಿಯ ಪರವಾಗಿ ಊರವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಒಬ್ಬ ಮುಖ್ಯಮಂತ್ರಿ ಇದ್ದದ್ದು ಸಿದ್ದರಾಮಯ್ಯ ಸಾಹೇಬ್ರಂತ ನಾವು ಹೇಳಲಿಕ್ಕೆ ಗಂಟಾಕೋಸಿದ್ದು ತಯಾರಿದ್ದೇವೆ. ತಾವು ಈ ಬಂದಂತ ಎಲ್ಲರ ಪರವಾಗಿ ಈ ಭಾಗಕ್ಕೆ ಈ ಜಿಲ್ಲೆಗೆ ಈ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಬಹಳಷ್ಟು ವಿಚಾರಗಳನ್ನು ನಿಸರ್ಗದ ಕರುಣೆಯಲ್ಲಿ ಬೆಳೆದವರು. ಕರಾವಳಿಯ ಸಮೃದ್ಧಿ, ಸೌಭಾಗ್ಯ, ಜೀವಂತಿಕೆ ಮತ್ತು ಫಲವಂತಿಕೆಗಳನ್ನು ಪ್ರತಿನಿಧಿಸುವ ಕಲ್ಪವೃಕ್ಷ ತೆಂಗಿನ ಸಿರಿಯನ್ನ ಅರಳಿಸುವ ಮುಖೇನ ಈ ಕಲಾಪವನ್ನು ಅರ್ಥಪೂರ್ಣವಾಗಿ ಉದ್ಘಾಟಿಸುವಂತೆ ಗೌರವಾನ್ವಿತ ಮುಖ್ಯಮಂತ್ರಿಯವರು ತೆಂಗಿನ ಹೂವನ್ನು ಅರಳಿಸಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಆತ್ಮೀಯರು, ನಾವು ನಂಬುವ ತತ್ವಗಳಿಗಿಂತ ದೇವರಿಗಿಂತ ನಾವು ಬದುಕುವ ರೀತಿಯೇ ಮುಖ್ಯ ಅಂತ ಕನ್ನಡದ ಖ್ಯಾತ ಲೇಖಕ AN ಮೂರ್ತಿರಾವ್ ಅವರು ಹೇಳ್ತಿದ್ರು. ಅಕ್ಷರಶಃ ಈ ಮಾತನ್ನ ನಂಬಿ ನಡೆದುಕೊಳ್ಳುವವರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು. ಕೀರ್ತಿಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಒಂದು ಕಮಲದ ಪ್ರಧಾನ ಪಾತ್ರರಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ.